ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ರವೆ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಒಣ ಕೊಬ್ಬರಿ, ಡ್ರೈ ಫ್ರೂಟ್ಸ್, ಸಕ್ಕರೆ, ತುಪ್ಪ ಮತ್ತು ರವೆ. ಇಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಳ್ಳಿ. ಸ್ವಲ್ಪ ತುಪ್ಪನ ಹಾಕ್ಕೊಂಡು ತುಪ್ಪ ಕಾದ್ಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಇಲ್ಲಿ ಫಸ್ಟ್ ನಾನು ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇಲ್ಲ ಜೊತೆಗೆ ಹಾಕ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಈ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಆಗಿರಬೇಕಿದು. ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡು ಅದೇ ಬಾಣಲಿಲಿ ಉಳಿದಿರುತ್ತಲ್ಲ ಆ ತುಪ್ಪಕ್ಕೆ ರವೆನ, ನಾನಿಲ್ಲಿ ಅರ್ಧ kg ಆಗೋಷ್ಟು ರವೆನ ತಗೊಳ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ರವೆನ ತಗೊಂಡು ಹುರ್ಕೋಬೇಕು. ಈ ರವೆ ಹುರ್ಕೋಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಹುರ್ಕೋಬೇಕು. ನಾನಿಲ್ಲಿ ಚಿರೋಟಿ ರವೆ ಅಥವಾ ಸೂಜಿ ರವೆ ಅಂತ ಕರೀತಾರಲ್ಲ ಆ ರವೆನ ತಗೊಂಡಿದ್ದೀನಿ ನಾನಿಲ್ಲಿ. ಈ ಕಡೆ ಹಾಲನ್ನ ಬಿಸಿಗಂತ ಇಟ್ಕೊಂಡಿದ್ದೆ. ಹಾಲು ಕೂಡ ಕುದೀತಾ ಇದೆ. ಹಾಲನ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಣ ಕೊಬ್ಬರಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಸಾಫ್ಟಾಗೇನು ಪೌಡ್ರ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗೇ ಇರಲಿ. ಈ ಕಡೆ ಹುರಿದಿಟ್ಕೊಂಡಿರೋ ರವೆಗೆ ಈ ಕೊಬ್ಬರಿನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಒಂದು ಬೌಲ್ ಆಗೋಷ್ಟು ಸಕ್ಕರೆ, ಒಂದೆರಡು ಲವಂಗನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳೋಣ. ತೀರಾ ಸಾಫ್ಟ್ ಏನು ಬೇಡ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ಕೋಬೇಕು ಅಂತ ನೋಡಿಕೊಂಡು ಮಾಡ್ಕೋಬೇಕು. ಈಗ ಒಂದು ದೊಡ್ಡ ಬೌಲ್ಗೆ ತಗೊಂಡು ಮಿಕ್ಸ್ ಮಾಡ್ಕೊಂಡಿರೋ ರವೆ, ಸಕ್ಕರೆ ಮತ್ತು ಒಣ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೋಡಿಕೊಂಡು ಹಾಲನ್ನ ಹಾಕ್ಕೊಂಡು, ತುಂಬ ಜಾಸ್ತಿ ಏನು ಹಾಕ್ಕೊಳ್ಳೋಗಿಲ್ಲ. ಒಂದು ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡು ಈ ಥರ ಉಂಡೆನ ಕಟ್ಕೋಬೇಕು. ರವಂಡಾಗಿರಬೇಕು, ಚಿಕ್ಕದಾಗಿದ್ದರೂ ಸಾಕು. ರವೆ ಉಂಡೆನ ಚಿಕ್ಕದಾಗಿ ಕಟ್ಕೊಂಡ್ರೆ ನಡೆಯುತ್ತೆ. ಇಲ್ಲಿಗೆ ರವೆ ಉಂಡೆ ರೆಸಿಪಿ ಹೇಗಿತ್ತು ಅಂತ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.